ಸಭೆಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಕರ್ನಾಟಕ ಮಹಿಳಾ ಮಹಾ ಧ್ಯಾನ ಚಕ್ರ 2 ವಚನ ಧ್ಯಾನ ಮಹಾಸಂಗಮ ಕೂಡಲ ಸಂಗಮದಲ್ಲಿ 3 ದಿನಗಳ ಕಾಲ 17, 18 ಮತ್ತು 19ನೇ ತಾರೀಕು ಜನವರಿ 2025 ರಂದು ನಡೆಯುವ ಕಾರ್ಯಕ್ರಮದಲ್ಲಿ ನನ್ನ ಧ್ಯಾನದ ಅನುಭವಗಳನ್ನು ಹಂಚಲಿಕ್ಕೆ ಅವಕಾಶ ನೀಡಿದಂತಹ ಈ ಕಾರ್ಯಕ್ರಮದ ಎಲ್ಲ ರೂವಾರಿಗಳಿಗೂ ಕೂಡ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಧ್ಯಾನಿಗಳಿಗೂ ಶಿರಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾನು ಪಿರಮಿಡ್ ಧ್ಯಾನಕ್ಕೆ ಬಂದು 26 ವರ್ಷ ಕಂಪ್ಲೀಟ್ ಆಗಿದೆ. ಈ ಧ್ಯಾನದಲ್ಲಿ ಪ್ರಪ್ರಥಮವಾಗಿ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರೊಂದಿಗೆ ಅವರು ವೆಹಿಕಲ್ನಲ್ಲೇ ನಾನು ಕೂಡ ಧ್ಯಾನ ಪ್ರಚಾರಕ್ಕೆ ತಿರುಗಾಡಿದಂಥ ಸಂದರ್ಭಗಳು ಅನೇಕ ಇವೆ. 1999ರಲ್ಲಿ ಈ ಧ್ಯಾನಕ್ಕೆ ಬಂದ ನಂತರ ಬಳ್ಳಾರಿಯಲ್ಲಿ ಪಾಪಯಾಲ್ನಲ್ಲಿ ಒಂದು ಕಾರ್ಯಕ್ರಮ, ಧ್ಯಾನದ ಕಾರ್ಯಕ್ರಮಕ್ಕೆ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಸರ್ ಬಂದಾಗೆ ಆ ಕಾರ್ಯಕ್ರಮದಲ್ಲಿ ನಾವು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಧ್ಯಾನಿಗಳಿಗೆ ಸೇವೆಯಲ್ಲಿ ಮಾಡ್ತಾ ಇದ್ದಾಗ ಸಾರ್ಜ್ ಹತ್ರ ಹೋದ್ರೆ ಅವರು ಸಿಟ್ಟಾಗಿ ಹೊಡಿತಾರೆಂಬ ಒಂದು ಆಲೋಚನೆ ಆಗಿತ್ತು. ಅದನ್ನು ಕೇಳಿ ನಾವು ದೂರ ಇರ್ತಾ ಇದ್ದೀವಿ. ದೂರ ಇದ್ದಾಗ ಪತ್ರಿಜಿ ಸರ್ ಅವರು ನಾವು ಎಲ್ಲಿ ಅನ್ನದ ಕಾರ್ಯಕ್ರಮದಲ್ಲಿದ್ದಾಗ ಅಲ್ಲೇ ಬಂದು ನಮ್ಮ ಭುಜದ ಮೇಲೆ ಕೈ ಹಾಕಿ ನಮ್ಮನ್ನು ಹಬ್ಬಿಕೊಂಡಾಗ ಸಾಕ್ಷಾತ್ ನಮಗೆ ಈ ಶರೀರಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯರು ಅವರಾದ್ರೆ ಸಾಕ್ಷಾತ್ ಪರಮಾತ್ಮನೇ ಈ ಒಂದು ಆತ್ಮಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಎಂಬ ಅನುಭವ ಅಂದು ನನಗಾಗಿದೆ. ಅಂದಿನಿಂದ ಇಂದಿನವರೆಗೆ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ 4 ತಾಲೂಕುಗಳ ಸರ್ಕಾರಿ ಶಾಲೆಗಳಲ್ಲಿ ಧ್ಯಾನ ಪ್ರಚಾರ ಕಾರ್ಯಕ್ರಮ ಅದ್ದೂರಿಯಾಗಿ ಲಿಂಗನಗೌಡ ಸರ್ ಅವರು, ಮಂಜುನಾಥ ಮತ್ತೆ ರಾಮು ಸರ್ ಅಂತಂದೇಳಿ ಮತ್ತು ಕೃಷ್ಣ ಮತ್ತು ಅಬ್ದುಲ್ ಹಮೀದ್ ಅಂತಂದೇಳಿ ಇವರೆಲ್ಲರೂ ನಾವು ಬಳ್ಳಾರಿ ಟೀಮ್ 2002ರಿಂದ 2004ರವರೆಗೆ ಈ 4 ತಾಲೂಕುಗಳಲ್ಲಿ ಪ್ರತಿಯೊಂದು ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಈ ಪಿರಮಿಡ್ ಧ್ಯಾನವನ್ನು ನಾವು ಮುಟ್ಟಿಸಿದ್ದೀವಿ. ಆದರೆ ಅದು ಸತತವಾಗಿ ಕಂಟಿನ್ಯೂಟಿ ಮಾಡೋಕೆ ಆಗಿಲ್ಲ. ಮತ್ತು ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಧ್ಯಾನ ಚಕ್ರ ಆಗಿರ್ಬೋದು, ಧ್ಯಾನ ಯಜ್ಞಗಳಿದ್ವು. ಆ ಕಾರ್ಯಕ್ರಮ ಸತತವಾಗಿ ಪ್ರತಿ ವರ್ಷ ಕೂಡ ತಪ್ಪದಂತೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಾನು ಅಟೆಂಡ್ ಆಗಿದ್ದೇನೆ. ಮತ್ತು ಇಂದಿನ ನಮ್ಮ ಕರ್ನಾಟಕದ ಆಧ್ಯಾತ್ಮಿಕ ಮಾಸಪತ್ರಿಕೆಯಾದಂಥ ಧ್ಯಾನ ಕಸ್ತೂರಿಯು ಪ್ರಪ್ರಥಮವಾಗಿ ಬಳ್ಳಾರಿಯಲ್ಲೇ ಪ್ರಾರಂಭ ಆಗಿತ್ತು. ಆ ಕೃಷ್ಣ, ರಾಮು ಮತ್ತು ಜೀವೇಂದ್ರ ಕೇಕಪ್ ಸರ್ ಅವರು ಮತ್ತು ಉಷಾರಾಣಿ ಮೇಡಮ್ ಮತ್ತು ನಾನು ಅದರಲ್ಲಿ ಸಣ್ಣ ಪುಟ್ಟ ನನಗೆ ತಿಳಿದಂಥ ಸೇವೆಗಳನ್ನು ಮಾಡಿ ಒಂದು ಪಿರಮಿಡ್ ಸತೀಶ್ ಅಂತಂದೇಳಿ ಬೀದರ್ನಲ್ಲಿ ಒಂದು ಜಿಲ್ಲೆಯಲ್ಲಿ ಧ್ಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅಂಥ ಕಾರ್ಯಕ್ರಮಗಳು ಹೋದಾಗ ಇಂಥದೇ ಒಂದು ಸ್ಟೇಜ್ನಲ್ಲಿ ಪತ್ರಿಜಿ ಸರ್ ಅವರ ಬಗಲಿನಲ್ಲೇ ಕುಂತ್ಕೊಂಡು ಧ್ಯಾನ ಕರ್ನಾಟಕ, ಧ್ಯಾನ ಭಾರತ್, ಧ್ಯಾನ ಜಗತ್ ಎಂಬ ಒಂದು ಮಾತುಗಳ ಒಂದು ಅನ್ವಯ ಬಳ್ಳಾರಿಯಿಂದ 3 ಮೋಟರ್ ಸೈಕಲ್ನಲ್ಲಿ 6 ಜನ ನಾವೆಲ್ಲರೂ, ನಾನು, ಲಿಂಗನಗೌಡ, ಬಸವರಾಜ್ ಅಂತಂದೇಳಿ, ಅಬ್ದುಲ್ ಹಮೀದ್ ಮತ್ತು ರಾಮು ಸರ್ ಎಲ್ಲರೂ ಸೇರಿ ಸೌತ್ ಕರ್ನಾಟಕ ಟೂರು 1400 ಕಿಲೋಮೀಟರ್ ಮೋಟರ್ ಸೈಕಲ್ನಲ್ಲಿ 1400 ಕಿಲೋಮೀಟರ್ ಮೋಟರ್ ಸೈಕಲ್ನಲ್ಲಿ 4 ದಿನದಲ್ಲಿ ಎಲ್ಲ ಕಡೆ ಧ್ಯಾನದ ಪಾಂಪ್ಲೆಟ್ ಹಂಚುತ್ತಾ 2003ರಲ್ಲಿ ನಡೀತಂಥ ಘಟನೆ ಇದು. ಹಾಗೇನೆ ಬೆಂಗಳೂರಿನಲ್ಲಿ ಪಿರಮಿಡ್ ವ್ಯಾಲಿ 2003ರಲ್ಲಿ ಶಂಕುಸ್ಥಾಪನೆ ಆದಾಗ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆಂಧ್ರದ ಎಲ್ಲ ಮಹಿಳೆಯರು ಆ ಪತ್ರಿಜಿ ಸರ್ ಇಂಥ ವೇದಿಕೆಯಲ್ಲಿ
ಆ ಪಿರಮಿಡ್ ಕಟ್ಟಲಿಕ್ಕೆ ಸಹಾಯ ಕೇಳಿದಾಗ ಅವರು ಬಂಗಾರದ ಒಂದು ಬಳೆಗಳನ್ನೇ ಹಾಕ್ತಾ ಇದ್ರು ಪತ್ರಿಸಾರಿ ಅವರಿಗೆ ಪಿರಮಿಡ್ ಕಟ್ಟಲಿಕ್ಕೆ. ಅದನ್ನ ನೋಡಿ ಇನ್ಸ್ಪೈರ್ ಆಗಿ ನನ್ನ ಹತ್ರ ಇರ್ತಕ್ಕಂಥ ಅರ್ಧ ತೊಲೆ ಉಂಗುರ ನಾನು ಪತ್ರಿಸಾರ್ ಅವರ ಒಂದು ಪಿರಮಿಡ್ ನಲ್ಲಿ ಹಾಕಿದ್ದ ಅಳಿಲು ಸೇವೆ ಮಾಡಿದ್ದಕ್ಕೆ ಇವತ್ತಿಗೂ ನಾನು ಜೀವಂತವಾಗಿದ್ದೀನಂದ್ರೆ ನನಗೆ ಧ್ಯಾನ 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 ಧ್ಯಾನ. ನಾನು ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಆಗಿ. ಶಾಲೆ ಮಕ್ಕಳಿಗೆ ಪ್ರತಿ ಕ್ಲಾಸ್ನಲ್ಲಿ ತಪ್ಪದಂತೆ ಪ್ರತಿ ಕ್ಲಾಸಿಗೆ ಕೂಡ 5 ನಿಮಿಷ ಧ್ಯಾನ ಮಾಡಿ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋದು. ನನ್ನಲ್ಲಿ ನಾನು ಈ ಒಂದು 26 ವರ್ಷದ ಇದರಲ್ಲಿ ಎಷ್ಟೋ ಸಾವಿರ ಮಕ್ಕಳಿಗೆ ಈ ಧ್ಯಾನ ಪ್ರಚಾರ ಹೇಳಿದ್ದೀನಿ. ಹಲವಾರು ನನಗೆ ಹೇಳಿಕೊಟ್ಟಂತ ವಿದ್ಯಾರ್ಥಿಗಳು ಈಗ ಶಿಕ್ಷಕರಾಗಿ ಕೂಡ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಅವರು ಕೂಡ ತಮ್ಮ ಶಾಲೆಯಲ್ಲಿ ಧ್ಯಾನ ಪ್ರಚಾರ ಮಾಡ್ತಾನೆ ಇದ್ದಾರೆ. ಮತ್ತು ನಾನು ಧ್ಯಾನದಲ್ಲಿ ಏನೇನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರೆ 2003ರಲ್ಲಿ ಪಿರಮಿಡ್ ಈ ತಿರುಪತಿಯಲ್ಲಿ ಧ್ಯಾನ ಯಜ್ಞ ಕಾರ್ಯಕ್ರಮ ಇತ್ತು 2003ರಲ್ಲಿ. ಆ ಒಂದು ಕಾರ್ಯಕ್ರಮದಲ್ಲಿ ಹೀಗೇನೆ ಬೆಳಿಗ್ಗೆ 5 ಗಂಟೆಯಿಂದ ಸಾರು ಮುಂಜಾನೆ ಧ್ಯಾನ ಕಾರ್ಯಕ್ರಮ ಸಾಮೂಹಿಕ ಕೂಡಿಸಿದ್ರು. ಆ ಧ್ಯಾನದಲ್ಲಿ ಪ್ರಪ್ರಥಮವಾಗಿ ನಾನು ಬೆಳಗಿನ ಜಾವ 5 ಗಂಟೆಯಿಂದ ಸಂಜೆ 9 ಗಂಟೆಯವರೆಗೆ ಪ್ರಪ್ರಥಮವಾಗಿ ಸಿಂಗಲ್ ಸಿಟ್ಟಿಂಗ್ ನಲ್ಲಿ ಧ್ಯಾನ ಮಾಡಿದ್ದೇನೆ. 15 ತಾಸುಗಳು ಮೇಲೆ ಎದ್ದಿಲ್ಲ. ಆ ರೀತಿ ನಾನು ಧ್ಯಾನ ಮಾಡಿದ್ದೇನೆ. ಮತ್ತೆ ಅದೇ ರೀತಿ ಜಿಮ್ಖಾನ್ ಆಫ್ ಗ್ರವಣ್ ಹೈದರಾಬಾದ್ನಲ್ಲಿ 2004ರಲ್ಲಿ ಧ್ಯಾನಯಜ್ಞ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ 3 ದಿನಗಳ ಕಾಲ ಡೇ ಅಂಡ್ ನೈಟ್ ಧ್ಯಾನದಲ್ಲಿ ಕೂತಿದ್ದೀನಿ, ಮೇಲೆ ಎದ್ದಿಲ್ಲ. ಈ ರೀತಿ ಧ್ಯಾನದಲ್ಲಿ ನಾನು ಸಾಕಷ್ಟು ಸತ್ಯ ಅನ್ವೇಷಣೆಗಳನ್ನು ಮಾಡಿ ಧ್ಯಾನವೇ ಸರ್ವ ಭೋಗ ಕಾರಣಿ ಎನ್ನುವ ಒಂದು ಮಾತನ್ನು ತಿಳ್ಕೊಂಡು ಅದರಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ. ಇಂದು ಕೂಡ ನಾನು ಧ್ಯಾನ ಪ್ರಚಾರ ಆದಲ್ಲಿ ಸಂಡೆ ನನಗೆ ಶಾಲೆ ರಜೆ ಇದ್ದ ದಿನ ತರಗತಿಗಳಿಗೆ ಹೋಗಿ ಧ್ಯಾನ ಕ್ಲಾಸ್ಗಳು ಹೇಳ್ತಾ ಇರ್ತೀನಿ. ಮತ್ತು ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲೇ ಬಸವಣ್ಣ ಅನೇಕ ವಚನಕಾರರು ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆನ್ನೆಸೆಯ, ನೀನೊಲೆದರೆ ಕೊರಡು ಕೊನರುವುದಯ್ಯ, ನೀನೊಲೆದರೆ ಬರಡು ಅಯನುವುದಯ್ಯ, ನೀನೊಲೆದರೆ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪು ಕೂಡಲ ಸಂಗಮ ದೇವ. ಹಾಗಾಗಿ ಇವನಾರವ ಅಂತಂದ್ರೆ ಅಂಶ ಮತ್ತು ಪೂರ್ಣಾತ್ಮಕ ಮತ್ತು ಅಂಶಾತ್ಮಕ ಇರ್ತಕ್ಕಂಥ ಸಂಬಂಧವನ್ನು 12ನೇ ಶತಮಾನದಲ್ಲಿ ಅನೇಕ ಮಹಾನ್ ಯೋಗಿಗಳು ಹೇಳ್ತಾ ಇದ್ದಾರೆ. ಜೇಡರ ದಾಸಮಯ ಒಂದ್ ಕಡೆಗೆ ಹೇಳ್ತಾ ಇದ್ದಾರೆ, ತಮ್ಮೆಲ್ಲ ಗೊತ್ತಿರತಕ್ಕಂಥ ವಿಷಯ. ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ, ಸುಳಿದು ಬೀಸುವ ಗಾಳಿಯೂ ನಿನ್ನ ದಾನ, ಸುಳಿದು ಬೀಸುವ ಗಾಳಿಯೂ ನಿನ್ನ ದಾನ, ನಿನ್ನ ದಾನವನ್ನುಂಡು 12 ಕುನ್ಯಗಳ ಮೇಲೆಂದ ಕೇಳ ರಾಮನಾಥ ಅಂತ ಕೇಳ್ತಾ ಇದ್ದಾನು. ಅಂದ್ರೆ ನಾವು ಈ ರೀತಿ ಪ್ರಪಂಚದಲ್ಲಿರ್ತಕ್ಕಂಥ ಈ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಭೂಮಿ, ನೀರು, ಗಾಳಿ, ಅಗ್ನಿ ಎಲ್ಲವನ್ನ ಮರೆತು ನಾವು ಯಾವ ದಿಕ್ಕಿನಲ್ಲಿ ತಿರುಗಾಡ್ತಾ ಇದ್ದೀವಿ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಿರುವುದು ಒಳ್ಳೆ ಸುವರ್ಣಾವಕಾಶ. ಉತ್ತರ ಕರ್ನಾಟಕದಲ್ಲಿ ಈ ಧ್ಯಾನ ಪ್ರಚಾರ ಕಡಿಮೆ ಇದೆ. ಕರ್ನಾಟಕಕ್ಕೆ ಪ್ರಪ್ರಥಮವಾಗಿ ಬಳ್ಳಾರಿ ಹೆಚ್ಚು ಧ್ಯಾನ ಮತ್ತು ಧ್ಯಾನ ಪ್ರಚಾರ ಆಗಿತ್ತು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಂಗಾವತಿ ಟೀಮ್ ಮೇಡಮ್ನವರು ಸಾಕಷ್ಟು ಶ್ರಮ ವಹಿಸಿ ಈಗ ಭಾಗದಲ್ಲಿ ಇನ್ನೂ ಹೆಚ್ಚೆಚ್ಚು ಆಲ್ರೆಡಿ ಇದೆ. ಇದು 12ನೇ ಶತಮಾನದಲ್ಲಿ ಇಲ್ಲೇ ಪ್ರಥಮವಾಗಿ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಧೂಳ ಇದ್ದಿದ್ದನ್ನ ನಾವು ಧೂಳನ ಎಚ್ಚರ ಮಾಡೋಕ್ಕಾಗಿ ಪಿರಮಿಡ್ ಮಾಸ್ಟರ್ಗಳೆಲ್ಲ ತಯಾರಾಗಿದ್ದಾರೆ. ಈ ಒಂದು ವಿಷಯಗಳನ್ನು ಸಾಕಷ್ಟು ಜನ ಭಾಗವಹಿಸಿ ಈ ಧ್ಯಾನವನ್ನು ಎಲ್ಲರೂ ಮಾಡಿ ಇನ್ನು ಹೆಚ್ಚೆಚ್ಚು ಆರೋಗ್ಯವಂತರಾಗಿ ಈ ಸಮಾಜವನ್ನು ಸುಧಾರಿಸುವಲ್ಲಿ ತಮ್ಮದೇ ಆದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಂತ ಕೇಳ್ತಾ ತಮ್ಮೆಲ್ಲರಲ್ಲಿ ಕೂಡ ಸತತವಾಗಿ ತಪ್ಪದೆ ಈ ಧ್ಯಾನವನ್ನು ಮಾಡಿ ಜೀವನವನ್ನು ಪಾವನವಾಗಿ ಮಾಡಿಕೊಳ್ಳಬೇಕಂತ ಹೇಳ್ತಾ ನನಗೆ ಈ ಅವಕಾಶ ನೀಡಿದಂತ ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.